ಎಲ್ರಿಗೂ ನಮಸ್ತೆ. ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಬಿಜೆಪಿ ಪಕ್ಷದಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳನ್ನು ನಾವು ಕೂಡ ಗಮನಿಸ್ತಾ ಇದ್ದೀವಿ. ಉಚ್ಚಾಟನೆಯ ಪರ್ವ ಶುರುವಾಗ್ಬಿಟ್ಟಿದ್ಯಾ ಅಂತ ಕೂಡ ಅನಿಸ್ಬಿಡುತ್ತೆ. ಯಾಕಂದ್ರೆ ಮೊದಲು ಈಶ್ವರಪ್ಪ ಉಚ್ಚಾಟನೆ ಮಾಡಾಯಿತು, ನಂತರ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆ ಮಾಡಾಯಿತು. ಈಗ ರೀಸೆಂಟ್ ಆಗಿ ಶಿವರಾಮ್ ಹೆಬ್ಬಾರ್ ಹಾಗೆ ಎಸ್ ಟಿ ಸೋಮಶೇಖರ್ ಅವರನ್ನ 6 ವರ್ಷ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಸೊ ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರೋರಿಗೆ, ಪಕ್ಷದ ನಾಯಕರ ವಿರುದ್ಧ ಹೇಳಿಕೆಯನ್ನ ಕೊಡ್ತಾ ಇರೋರನ್ನ ಪಕ್ಷ ಸಹಿಸಿಕೊಳ್ಳೋದಿಲ್ಲ ಅನ್ನುವಂಥ ಸಂದೇಶವನ್ನ ಕೊಡೋದ್ರ ಜೊತೆಗೆ ಮುಂದೆ ಯಾರೇ ಈ ರೀತಿಯಾಗಿ ಮಾಡಿದ್ರು ಅವರ ವಿರುದ್ಧ ಕೂಡ ಇದೇ ಕ್ರಮ ಅನ್ನೋ ರೀತಿಯಲ್ಲಿ ಒಂದು ಮೆಸೇಜ್ ಅನ್ನ ರವಾನೆ ಮಾಡಿದೆ. ಬಟ್ ಮುಂದಿನ ದಿನಗಳಲ್ಲಿ ಹೇಗಾಗಬಹುದು ಅಂದ್ರೆ, ಇನ್ನು ಯಾರೆಲ್ಲ ಬಿಜೆಪಿ ಪಕ್ಷದಲ್ಲಿ ಒಂದಷ್ಟು ಅಸಮಾಧಾನಿತರಿದ್ದಾರೆ ಅವರ ವಿರುದ್ಧ ಕೂಡ ಈ ಥರದ ಒಂದು ಕ್ರಮ ಕೈಗೊಳ್ಳೋ ಚಾನ್ಸಸ್ ಇದೆಯಾ ಅಂತ ಕೂಡ ಅನಿಸ್ಬಿಡುತ್ತೆ. ಯತ್ನಾಳ್ ಬಣದಲ್ಲೇ ಅನೇಕರು ಗುರುತಿಸ್ಕೊಂಡಿದ್ರು, ಯತ್ನಾಳ್ ಪರವಾಗಿ ನಿಲ್ತಾ ಇದ್ರು. BS ಯಡಿಯೂರಪ್ಪ ಹಾಗೆ ವಿಜಯೇಂದ್ರ ಅವರ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಅವರ ನಾಯಕತ್ವವನ್ನು ಯಾರು ಕೂಡ ಒಪ್ಕೊಳ್ತಾ ಇರಲಿಲ್ಲ. ಅದರಲ್ಲೂ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆದಮೇಲಂತೂ ಬಹಳಷ್ಟು ಮಂದಿಗೆ ಇದ್ರ ಬಗ್ಗೆ ಬೇಸರ ಇದೆ. ಸೊ ಅಂಥವರೆಲ್ಲ ಬಿಜೆಪಿಯ ರೆಬೆಲ್ ಟೀಮ್ ಅಂತಾನೆ ಗುರುತಿಸ್ಕೊಂಡಿದ್ರು. ಅದರಲ್ಲಿ ಈ ರೆಬೆಲ್ ಟೀಮ್ ನಾಯಕ ಯತ್ನಾಳ್ ಅವರನ್ನೇ ಉಚ್ಚಾಟನೆ ಮಾಡಾಯಿತು. ಅದಾದ ಮೇಲೆ ಈಗ ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ವಿಚಾರ ಬೇರೆ ಇದೇ ರೀತಿಯಲ್ಲಿತ್ತು. ಯಾಕೆಂದ್ರೆ ಅವರು ಕಾಂಗ್ರೆಸ್ ಜೊತೆಗೆ ಒಂದಷ್ಟು ಒಡನಾಟ ಜಾಸ್ತಿ ಇಟ್ಕೊಂಡಿದ್ರು. ಅಂದ್ರೆ ದೈಹಿಕವಾಗಿ ಬಿಜೆಪಿಯಲ್ಲಿ ಇದ್ರೂ ಮಾನಸಿಕವಾಗಿ ಕಾಂಗ್ರೆಸ್ ಜೊತೆಗೇನೆ ಇದ್ರು. ಆದ್ರೆ ಯತ್ನಾಳ್ ವಿಚಾರದಲ್ಲಿ ಹಾಗಲ್ಲ. ಯತ್ನಾಳ್ ಅವರು ಸಾಕಷ್ಟು ಪಕ್ಷ ವಿರೋಧಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಯಡಿಯೂರಪ್ಪನವ್ರ ಬಗ್ಗೆ, ವಿಜಯೇಂದ್ರ ಬಗ್ಗೆ, ಅಶೋಕ್ ಅವ್ರ ಬಗ್ಗೆ ಆಗಿರ್ಬೋದು, ಒಂದಷ್ಟು ಅಸಮಾಧಾನ ಏನೇನಿತ್ತು ಅದೆಲ್ಲವನ್ನ ಓಪನ್ ಆಗಿ ಒಂದು ಸ್ವಲ್ಪನೂ ಫಿಲ್ಟರ್ ಇಲ್ದರೆ ಹೇಳ್ಕೊಳ್ತಾ ಇದ್ರು. ಸೊ ಪಕ್ಷಕ್ಕೆ ಮುಜುಗರ ಆಗೋದಕ್ಕೆ ಶುರುವಾಯಿತು ಅಂತ ಉಚ್ಚಾಟನೆ ಮಾಡಿದ್ರು. ಬಟ್ ಮುಂದೆ ಪರಿಸ್ಥಿತಿ ಯಾವ ರೀತಿಯಾಗಿರ್ಬೋದು? ಅವರ ಬಣದಲ್ಲಿ ಗುರುತಿಸ್ಕೊಂಡವರು ಸದ್ಯಕ್ಕೆ ಸೈಲೆಂಟ್ ಆಗಿದ್ರು ಕೂಡ ಅವರ ಅಸಮಾಧಾನ ಅಂತೂ ಕಮ್ಮಿ ಆಗಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಬಿಜೆಪಿ ಇನ್ನೂ ಯಾರ್ಯಾರನ್ನ ಲಿಸ್ಟ್ನಲ್ಲಿ ಇಟ್ಕೊಂಡಿದೆ ಉಚ್ಚಾಟನೆ ಮಾಡೋದಕ್ಕೆ, ಒಂದು ವೇಳೆ ಒಂದು ಸಣ್ಣ ಪುಟ್ಟ ನೆಪ ಸಿಕ್ಕಿದ್ರೂ ಕೂಡ ಅವರನ್ನ ಉಚ್ಚಾಟನೆ ಮಾಡೇ ಬಿಡುತ್ತೆ ಅನ್ನೋ ರೀತಿಯಲ್ಲಿ ಹೇಳಲಾಗ್ತಾ ಇದೆ. ಸೊ ಅಂತಹ ನಾಯಕರು ಯಾರ್ಯಾರು? ನಿಜಕ್ಕೂ ಬಿಜೆಪಿ ಇವರ ವಿರುದ್ಧ ಅಂತಹ ಕ್ರಮವನ್ನ ಕೈಗೊಳ್ಳುತ್ತಾ ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಸರ್, ನೀವು ವಿಜಯೇಂದ್ರ ಅವರ ಅಧ್ಯಕ್ಷ ಸ್ಥಾನ ಒಪ್ಕೊಂಡಿಲ್ಲ? ಎಂದೂ ಒಪ್ಪಿಲ್ಲ, ಒಪ್ಪೋದಿಲ್ಲ. ನಮ್ಮ ಪಕ್ಷ ಭ್ರಷ್ಟ ಲೇಬಲ್ ಕೊಟ್ಟ ವಿಜೇಂದ್ರ. ರಾಜ್ಯ ರಾಜಕಾರಣದಲ್ಲಿ ಈಗಂತೂ ಅದರಲ್ಲೂ ಬಿಜೆಪಿ ಪಕ್ಷದಲ್ಲಿ ಉಚ್ಚಾಟನೆಯ ಪರ್ವ ಶುರುವಾಗ್ಬಿಟ್ಟಿದೆ. ಅನೇಕ ಆಂತರಿಕ ಭಿನ್ನಾಭಿಪ್ರಾಯಗಳು ತಲೆದೂರಿದ್ರು ಕೂಡ ಶಾಸಕರಾಗಿರಬಹುದು, ಸ್ಥಳೀಯ ನಾಯಕರಾಗಿರಬಹುದು, ಪರಿಸ್ಥಿತಿಗೆ ಅನುಗುಣವಾಗಿ ತಮ್ಮ ಭವಿಷ್ಯವನ್ನ ಭದ್ರಪಡಿಸಿಕೊಳ್ಬೇಕು ಅಂತ ಒಂದಷ್ಟು ಗಮನ ಹರಿಸ್ತಾ ಇದ್ದಾರೆ. ಪಕ್ಷಾಂತರದ ಜೊತೆಗೆ ಪಕ್ಷದಲ್ಲಿ ಇದ್ಕೊಂಡೇ ಕೆಲವರು ಯಾರ್ಯಾರು ಭಿನ್ನ ಮತೀಯರಾಗಿದ್ರು, ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ನಡೆಸ್ತಾ ಇದ್ರು, ಅಂಥವರ ವಿರುದ್ಧ ಶಿಸ್ತು ಕ್ರಮ ಜರುಗ್ತಾ ಇದೆ. ಸದ್ಯಕ್ಕೆ ಬಿಜೆಪಿ ಪಕ್ಷದಲ್ಲಿ ಈಶ್ವರಪ್ಪ ನಂತರ ಯತ್ನಾಳ್ ಉಚ್ಚಾಟನೆ ಆಯಿತು. ಈಗ ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ವಿರುದ್ಧ ಕೂಡ ಅದೇ ಕ್ರಮವನ್ನ ಜರುಗಿಸಲಾಗಿದೆ. ಇದು ಬೇರೆ ಶಾಸಕರಿಗೂ ಜೊತೆಗೆ ನಾಯಕರಿಗೂ ವಾರ್ನಿಂಗ್ ಕೊಟ್ಟ ರೀತಿಯಲ್ಲಿ ಇದ್ರೂನು ಬಿಜೆಪಿಯಲ್ಲೇ ಅಸಮಾಧಾನಿತಗೊಂಡಿರೋ ಒಂದು ಗುಂಪು ಸೈಲೆಂಟ್ ಆಗಿರುತ್ತಾ ಅಥವಾ ಅಸಮಾಧಾನವನ್ನ ಬಹಿರಂಗವಾಗಿ ಹೇಳ್ಕೊಂಡು ಬರ್ತಾರಾ ಅನ್ನೋದೇ ಯಕ್ಷ ಪ್ರಶ್ನೆ. ಸದ್ಯಕ್ಕಂತೂ ಯತ್ನಾಳ್ ಟೀಮ್ನಲ್ಲಿ ಗುರುತಿಸಿಕೊಂಡಿದ್ದಂತಹ ಕೆಲವು ನಾಯಕರ ಮೇಲೆ ಬಿಜೆಪಿ ಹೈಕಮಾಂಡ್ಗೆ ಮಾತ್ರ ಅಲ್ಲ, ರಾಜ್ಯ ಬಿಜೆಪಿ ಘಟಕಕ್ಕೂ ಕೂಡ ಒಂದು ಕಣ್ಣಿದೆ. ಅನೇಕ ನಾಯಕರು ವಿಜಯೇಂದ್ರ ಅವರ ನಾಯಕತ್ವವನ್ನ ಪ್ರಶ್ನೆ ಮಾಡಿದ್ರು. ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಸಿಕ್ಕದಾಗ್ಲಿಂದ ಬಹಿರಂಗವಾಗಿ ಅವರ ವಿರುದ್ಧ ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾ ಬಂದಿದ್ರು. ಅದರಲ್ಲಿ ಪ್ರಮುಖವಾದ ನಾಯಕರು ಅಂತ ಹೇಳಿದ್ರೆ ಯತ್ನಾಳ್ ಅವರು ಪ್ರಶ್ನೆ ಮಾಡಿದ್ರು, ಆರೋಪಗಳನ್ನ ಮಾಡಿದ್ರು, ಮನಸ್ಸಿಗೆ ಬಂದ ರೀತಿ ಹೇಳಿಕೆಗಳನ್ನ ಕೊಟ್ರು, ನಂತರ ಪಕ್ಷದಿಂದ ಉಚ್ಚಾಟನೆ ಆಯಿತು. ಈಗ ಉಳ್ಕೊಂಡಿರೋ ನಾಯಕರ ಕಥೆ ಏನು? ಅವರ ಮೇಲೂ ಕೂಡ ಈಗ ಅಮಾನತು ಅಥವಾ ಉಚ್ಚಾಟನೆಯ ತೂಗುಗತ್ತಿ ನೇತಾಡ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಒಂದಷ್ಟು ನಾಯಕರ ಹೆಸರು ಮುನ್ನೆಲೆಗೆ ಬರುತ್ತೆ. ಅದರಲ್ಲಿ ಶಾಸಕ BP ಹರೀಶ್ ಆಗಿರಬಹುದು, ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ, ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ ಹಾಗೆ GM ಸಿದ್ದೇಶ್ವರ, ಹೀಗೆ ಒಂದಷ್ಟು ನಾಯಕರ ಹೆಸರು ಬರುತ್ತೆ. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಬಗ್ಗೆ ಹೇಳೋದಾದ್ರೆ ನಿಮಗೀಗಾಗಲೇ ಗೊತ್ತೇ ಇದೆ ಯಾವ ರೀತಿಯಾಗಿ ಬಹಿರಂಗವಾಗಿ ವಿಜಯೇಂದ್ರ ಅವರ ವಿರುದ್ಧ ಅವರು ಮಾತನಾಡಿದ್ರು ಅಂತ.
ವಿಜಯೇಂದ್ರ, ನೀನಿನ್ನು ಬಚ್ಚ ಇದೀಯಾ? ರಾಜ್ಯಾಧ್ಯಕ್ಷ ಆಗೋದಕ್ಕೆ ನಿನಗೆ ಯೋಗ್ಯತೆ ಇಲ್ಲ, ಯಡಿಯೂರಪ್ಪ ಸಿಎಂ ಆಗೋದಕ್ಕೆ ನಾನೇ ಕಾರಣ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಏಕವಚನದಲ್ಲೇ ವಿಜಯೇಂದ್ರ ಅವರ ವಿರುದ್ಧ ಮಾತಾಡಿದ್ರು. ಅಧ್ಯಕ್ಷ ಸ್ಥಾನದ ಬಗ್ಗೆ ನನಗೆ ಗೌರವ ಇದೆಯಾ ಹೊರತು ವಿಜಯೇಂದ್ರ ಬಗ್ಗೆ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಯತ್ನಾಳ್ ರೀತಿಯಲ್ಲೇ ಇವರು ಕೂಡ ನಡೆದುಕೊಳ್ತಾ ಇದ್ರು. ಸದ್ಯಕ್ಕಂತೂ ಶಿಸ್ತು ಸಮಿತಿಯಿಂದ ನೋಟಿಸ್ ಬಂದಿದ್ರು, ಬೇರೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಹೀಗೆ ಇರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸರ್, ನೀವು ವಿಜೇಂದ್ರ ಅವರ ಅಧ್ಯಕ್ಷ ಸ್ಥಾನ ಒಪ್ಕೊಂಡಿಲ್ಲ? ಎಂದೂ ಒಪ್ಪೋದಿಲ್ಲ. ಯಾಕಂದ್ರೆ ಅವ ಜೂನಿಯರ್, ಅವನ ಪಕ್ಷದ ಏನೂ ಅವಾಗ ಸಿದ್ಧಾಂತ ಗೊತ್ತಿಲ್ಲ. ನಮ್ಮ ಪಕ್ಷ ಭ್ರಷ್ಟನ್ನು ಲೇಬಲ್ ಕೊಟ್ಟ ವಿಜೇಂದ್ರ. ಭಾರತೀಯ ಜನತಾ ಪಾರ್ಟಿ ಭ್ರಷ್ಟನ್ನು ಲೇಬಲ್ ಕೊಟ್ಟ ವಿಜೇಂದ್ರ. ಅವ್ನು ಮಾಡಿದ್ ನಮ್ಗೆ ವಿರೋಧ. ಅದೇ ಯಡಿಯೂರಪ್ಪ ವಿರೋಧಿಲ್ಲ. ಯಡಿಯೂರಪ್ಪ ಕ್ವಶನ್ ಮಾಡೋದಿಲ್ಲ, ನಾ ವಿಜೇಂದ್ರ ಕ್ವಶನ್ ಮಾಡ್ತೀವಿ. ವಿಜೇಂದ್ರ ನಮ್ಮ ನಾಯಕ ಅಲ್ಲ. ಇನ್ನು ಪ್ರತಾಪ್ ಸಿಂಹ ಅವ್ರು ಕೂಡ ಯಾವ ರೀತಿ ಮಾತನಾಡಿದ್ರು ಗೊತ್ತೇ ಇದೆ. ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡ್ತಾ ಅಪ್ಪ ಮಕ್ಕಳ ಬಗ್ಗೆ ಕೂಡ ಮಾತಾಡಿದ್ರು. ತಮ್ಮ ಮಕ್ಕಳನ್ನ ಗದ್ದುಗೆ ಮೇಲೆ ಕೂರಿಸೋದಕ್ಕೆ ಕಂಡ್ಕಂಡವರ ಮಕ್ಕಳನ್ನ ಹಾಳು ಮಾಡೋ ಪ್ರಯತ್ನಗಳು ಎಲ್ಲಾ ಪಕ್ಷಗಳಲ್ಲೂ ನಡೆಯುತ್ತೆ, ನಮ್ಮ ಪಕ್ಷದಲ್ಲೂ ಆಗ್ತಾ ಇದೆ. ಯೋಗ್ಯತೆ ಬದಲು ಜಾತಿಯೇ ಪ್ರಧಾನ ಆಗ್ತಾ ಇದೆ. ಕಂಡವ್ರ ತಾಯಿ ಹೊಟ್ಟೆಯಲ್ಲಿ ಒಳ್ಳೆ ಮಕ್ಕಳೇ ಹುಟ್ಟೋದಿಲ್ವೇನೋ ಅನ್ನೋ ರೀತಿಯಲ್ಲಿ ಮತದಾರರು ವರ್ತನೆ ಮಾಡ್ತಾರೆ. ಮಕ್ಕಳನ್ನ ಬೆಳೆಸೋ ಅಪ್ಪಂದಿರು ಇರೋ ತನಕ ಕಂಡವರ ಮಕ್ಕಳಿಗೆ ಭವಿಷ್ಯ ಇಲ್ಲ. ಇಂಥದ್ದೇ ವ್ಯವಸ್ಥೆಗೆ ನಾನು ಬಲಿಯಾಗಿದ್ದೀನಿ ಅಂತ ಮಾತನಾಡಿದ್ರು. ಅಂದ್ರೆ ಕಳೆದ ಲೋಕಸಭಾ ಎಲೆಕ್ಷನ್ ನಲ್ಲಿ ಕೊಡಗು ಮೈಸೂರು ಕ್ಷೇತ್ರದಿಂದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಟ್ಟಿರಲಿಲ್ಲ. ಆ ಸಂದರ್ಭದಲ್ಲಿ ಈ ರೀತಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಯತ್ನಾಳ್ ಬಣದಲ್ಲೂ ಕೂಡ ಗುರುತಿಸ್ಕೊಂಡಿದ್ರು. ಈಗ ಸದ್ಯಕ್ಕೇನೋ ವಿಜಯೇಂದ್ರ ಅವ್ರ ಜೊತೆ ಸ್ವಲ್ಪ ಚೆನ್ನಾಗಿರೋ ಹಾಗೆ ಕಾಣಿಸ್ತಾ ಇದೆ. ಅದ್ ಹೀಗೆ ಇರುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇವರ ಅಸಮಾಧಾನ ಯಾವ ರೀತಿಯಾಗಿತ್ತು, ಇವರ ಹೇಳಿಕೆಗಳು ಯಾವ ರೀತಿಯಾಗಿತ್ತು ಅನ್ನೋ ರೀತಿಯಲ್ಲಿ ಅದನ್ನೂ ಕೂಡ ಮನಗಂಡು ಮುಂದಿನ ದಿನಗಳಲ್ಲಿ ಇದು ರಿಪೀಟ್ ಆದ್ರೆ ಇವರ ವಿರುದ್ಧ ಕೂಡ ಆಕ್ಷನ್ ಫಿಕ್ಸ್ ಅಂತ ಹೇಳ್ಬೋದು. ಬರೀ ಸುಳ್ಳು. ಈ ರಾಜಕಾರಣ ಸೀನಿಯರ್ ಪಾಲಿಟಿಷಿಯನ್ಸ್ ಯಾರಿದ್ದಾರೆ, ಇವರೆಲ್ಲರೂ ಕೂಡ ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು. ಯಾರು ಏನು ಮಾಡಲ್ಲ. ನಾನು ಅವತ್ತು ಹೇಳಿದೆ, ಟಾಪ್ ಪಾಲಿಟಿಷಿಯನ್ಸ್ ಅಷ್ಟು ಜನ ಕೂಡ ಅವ್ರ ಮಕ್ಕಳು ಅವ್ರ ಕುಟುಂಬನ ಬೆಳೆಸುವಂತ ರಾಜಕಾರಣ ಮಾಡ್ತಾರೆ. ಇವರು ರಾಜ್ಯ ಉದ್ಧಾರ ಮಾಡೋ ಯಾವ ಕೆಲಸ ಮಾಡ್ತಿದ್ರು, ಮಕ್ಕಳನ್ನು ಉದ್ಧಾರ ಮಾಡೋದು ಬಿಟ್ಟು ಯಾವ ಎಲ್ಲಾ ಪಕ್ಷದವರು ತೋಳಿ ಅಂತ ಹೇಳಿದ್ದೀನಿ. ಇದಕ್ಕಿಂತ ಸ್ಪಷ್ಟವಾಗಿ ನಾನು ಇನ್ನೇನು ಹೇಳ್ತೀನಿ, ಅದ್ಬಿಡಿ. ಶಿಸ್ತು ಅದು ಇದ್ರಲ್ಲಿ ಬಿಡಿ. ಈ ನೆಪೋಟಿಸಮ್ ಅನ್ನೋದು, ಸ್ವಜನ ಪಕ್ಷಪಾತ ಅನ್ನೋದು, ಕುಟುಂಬ ರಾಜಕಾರಣ ಅನ್ನೋದು ಹೋಗ್ಬೇಕು. ಇನ್ನು BP ಹರೀಶ್ ಅವರು ಕೂಡ ಒಂದಷ್ಟು ಮಾತನಾಡಿದ್ರು. ರಾಷ್ಟ್ರೀಯ ನಾಯಕರನ್ನ ನಿರಂತರವಾಗಿ ಬ್ಲಾಕ್ ಮೇಲ್ ಮಾಡ್ಕೊಂಡು ಬರ್ತಿದ್ದಾರೆ ಇವರು. ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯೋ ಸಂದರ್ಭದಲ್ಲಿ ಮಠಾಧೀಶರನ್ನ ಮುಂದಿಟ್ಕೊಂಡು ಆಟ ಆಡಿದ್ರು. ಮಗನ ವಿಚಾರದಲ್ಲೂ ಹಳೆ ಆಟವನ್ನ ಮುಂದುವರಿಸಿದ್ದಾರೆ ಅಂತೆಲ್ಲ ಹರಿಹರದ ಬಿಜೆಪಿ ಶಾಸಕ BP ಹರೀಶ್ ಅವರು ಕಿಡಿಕಾರಿದ್ರು. ಸದ್ಯದ ಪರಿಸ್ಥಿತಿಯಲ್ಲಿ ಈ ತರದ ಮಾತು ಏನಾದ್ರೂ ಮತ್ತೆ ರಿಪೀಟ್ ಆದ್ರೆ ಇವರ ವಿರುದ್ಧ ಕೂಡ ಕ್ರಮ ಗ್ಯಾರಂಟಿ ಅಂತಾನೆ ಹೇಳಲಾಗ್ತಾ ಇದೆ. ಇನ್ನು ಅರವಿಂದ್ ಲಿಂಬಾವಳಿ ಕೂಡ ಕಳೆದ ಎಲೆಕ್ಷನ್ ನಲ್ಲಿ ಇವರಿಗೆ ಟಿಕೆಟ್ ಕೊಟ್ಟಿರಲಿಲ್ಲ. ಅದರ ಜೊತೆಗೆ ಬಿಜೆಪಿ ಬಗ್ಗೆನೇ ಇವರು ಒಂದಷ್ಟು ಮಾತನಾಡಿದ್ರು. ಯತ್ನಾಳ್ ಬಣದಲ್ಲಿ ಗುರುತಿಸ್ಕೊಂಡಿದ್ದಂಥವರು. ಪ್ರತಿಪಕ್ಷವಾಗಿ ಬಿಜೆಪಿ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದೆ ಅನ್ನೋ ಮಾತನ್ನ ಕೂಡ ಬಹಿರಂಗವಾಗಿ ಹೇಳ್ಕೊಂಡಿದ್ರು. ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಕೂಡ ಮಾಡಿದ್ರು. ಇವರ ಅಸಮಾಧಾನ ಈ ರೀತಿ ವ್ಯಕ್ತವಾಗ್ತಾ ಇದ್ದಿದ್ರಿಂದ ಪಕ್ಷದ ವಿರುದ್ಧವಾಗಿ ಈ ರೀತಿ ನಡೆದುಕೊಳ್ತಾ ಇದ್ದಾರಲ್ಲ ಅನ್ನೋ ಅಸಮಾಧಾನ ನಾಯಕರಲ್ಲಂತೂ ಇದ್ದೇ ಇದೆ. ಇನ್ನು GM ಸಿದ್ದೇಶ್ವರ್ ಅವ್ರ ಬಗ್ಗೆ ಮಾತನಾಡೋದಾದ್ರೆ, ದಾವಣಗೆರೆಯಲ್ಲಿ ಬಿಜೆಪಿ ಸೋಲಿಗೆ ನಮ್ಮ ಪಕ್ಷದವರೇ ಕಾರಣ, ಅದರಲ್ಲೂ ಯಡಿಯೂರಪ್ಪ ಹಾಗೆ ಅವರ ಮಗ ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಟ್ಟಿದ್ರು. ಯಾಕೆಂದ್ರೆ GM ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಕೊಡ್ಲಿಲ್ಲ, ಅವರ ಪತ್ನಿಗೆ ಟಿಕೆಟ್ ಕೊಟ್ರು. ಆದ್ರೆ ಗಾಯತ್ರಿ ಸಿದ್ದೇಶ್ವರ್ ಸೋಲ್ಬೇಕಾಯ್ತು. ಸೊ ದಾವಣಗೆರೆಯಲ್ಲಿ ಈ ಸೋಲಿಗೆ ನಮ್ಮ ಪಕ್ಷದವರೇ ಕಾರಣ, ಸರಿಯಾದ ಸಪೋರ್ಟ್ ಸಿಗ್ಲಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಈ ಅಸಮಾಧಾನಗಳು ಈ ರೀತಿ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದಂತಹ ಅಭಿಪ್ರಾಯಗಳನ್ನ ಇವರು ಬಹಿರಂಗವಾಗಿ ಹೇಳ್ಕೊಂಡು ಬಂದ್ರೆ ಇದೊಂದು ರೀತಿ ಪಕ್ಷಕ್ಕೆ ಮುಜುಗರ ಆಗೋ ಸಂಗತಿಯೇ ಹೌದು. ಹೀಗಾಗಿ ಇವರ ವಿರುದ್ಧವೂ ಕೂಡ ಆಕ್ಷನ್ ತೆಗೆದುಕೊಳ್ಳಬಹುದು ಅಂತಾನೆ ಹೇಳಲಾಗ್ತಾ ಇದೆ. ಇನ್ನು ಕುಮಾರ್ ಬಂಗಾರಪ್ಪ, ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿರೋದು ನಮ್ಗೆ ಹಿನ್ನಡೆ ಆಗಿದೆ ಅಂತಾನೆ ಹೇಳ್ಕೊಂಡಿದ್ರು. ಇವರು ಕೂಡ ರೆಬೆಲ್ ಟೀಮ್ನ ಮೇನ್ ಮೆಂಬರ್ ಕೂಡ ಆಗಿದ್ರು. ಏನೇ ಸಭೆಗಳಾಗ್ತಾ ಇದ್ರು ಇವರ ಮನೆಯಲ್ಲೇ ಆಗ್ತಾ ಇತ್ತು. ಇವರು ಕೂಡ ಮತ್ತೆ ನಾವು ಹೋರಾಟ ಮಾಡೇ ಮಾಡ್ತೀವಿ ಅನ್ನೋ ಸುಳಿವನ್ನ ಕೊಟ್ಟಿದ್ರು. ನಾವ್ಯಾರೂ ಪಕ್ಷ ಬಿಡೋದಿಲ್ಲ, ಬಿಜೆಪಿ ಪಕ್ಷವನ್ನ ಕಟ್ತೀವಿ, ಸಂಘಟನೆ ಮಾಡ್ತೀವಿ, ಮುಂದೆ ಅಧಿಕಾರಕ್ಕೆ ತರೋ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ವಿಜಯೇಂದ್ರ ಮುಂದೆ ಮಂಡಿಯೂರೋ ಪ್ರಶ್ನೆ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಒಂದ್ ಕಡೆ ಇವರೆಲ್ಲರೂ ಪಕ್ಷ ಬಿಡ್ತೀವಿ ಅಂತ ಹೇಳ್ತಾ ಇಲ್ಲ, ಆದ್ರೆ ಪಕ್ಷದ ರಾಜ್ಯಾಧ್ಯಕ್ಷರ ಬಗ್ಗೆನೇ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಬಂದ್ರೆ ಪಕ್ಷವನ್ನ ಬಲಪಡಿಸೋದಾದ್ರೂ ಹೇಗೆ, ಸಂಘಟನೆ ಮಾಡೋದಾದ್ರೂ ಹೇಗೆ, ಕಾರ್ಯಕರ್ತರು ಒಂದ್ ರೀತಿ ಗೊಂದಲಕ್ಕೆ ಒಳಗಾಗ್ತಾರೆ. ನಾಯಕರ ಮಧ್ಯೆ ಈ ರೀತಿಯಾಗಿ ಕಿತ್ತಾಟ ಶುರುವಾದ್ರೆ ಕಾರ್ಯಕರ್ತರಿಗೆ ಕೊಡೋ ಸಂದೇಶ ಏನು ಅನ್ನೋದನ್ನ ಹೈಕಮಾಂಡ್ ಆಗಿರಬಹುದು ಅಥವಾ ರಾಜ್ಯ ಬಿಜೆಪಿ ಘಟಕ ಆಗಿರಬಹುದು ಅದನ್ನ ಗಂಭೀರವಾಗಿ ಪರಿಗಣಿಸುತ್ತೆ.
ಈ ನಿಟ್ಟಿನಲ್ಲಿ ಈ ಥರದ ಹೇಳಿಕೆಗಳನ್ನ ಕೊಟ್ಕೊಂಡು ಪಕ್ಷಕ್ಕೆ ಯಾರೇ ಮುಜುಗರ ತಂದ್ರೂ ಹಿಂದೆ ಮುಂದೆ ನೋಡದೆ ಶಿಸ್ತು ಕ್ರಮ ಅನ್ನೋ ನಿಟ್ಟಿನಲ್ಲಿ ಅವರ ವಿರುದ್ಧ ಕ್ರಮ ಜರುಗಿಸೋದಂತೂ ಗ್ಯಾರಂಟಿ ಅನ್ನೋದು ಇತ್ತೀಚಿನ ಬೆಳವಣಿಗೆಗಳನ್ನ ನೋಡಿದ್ರೇನೆ ಗೊತ್ತಾಗತ್ತೆ.